guys, welcome back to my channel. Another episode with Kavya. Okay, ಇವತ್ತು ಯಾವಾರ ಟುಡೇ ಈಸ್ ಸ್ಯಾಟರ್ಡೇ. ಸೊ ಏನು ಇವಳು ನೆನ್ನೆ ಬಟ್ಟೆ ಎಲ್ಲ ಬಂದವಳಲ್ಲ ಮತ್ತೆ ಅಂತ ಅಂದ್ಕೊಬೇಡಿ. ಅದು ನಿನ್ನೆ ನೈಟ್ ವ್ಲಾಗ್, ಇದು ಇವತ್ತಿನ ಬೆಳಗ್ಗೆ ವ್ಲಾಗ್. ತುಂಬ ದಿನ ಆಗೋಗಿತ್ತು, ತುಂಬ ದಿನ ಮೀನ್ಸ್ ತುಂಬ ಮಂತ್ಸ್ ಆಗೋಗಿತ್ತು ಸ್ಕಿನ್ ಕೇರ್ ಮಾಡ್ಕೊಳ್ದೆ. ಸೊ ವೈ ನಾಟ್ ಇವತ್ತು ಫ್ರೀ ಇರೋ ಕಾರಣದಿಂದ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಏನೇನೆಲ್ಲ ಹಚ್ಕೊತೀನಿ ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಏನಿಲ್ಲ, ಫಸ್ಟ್ ಫೇಸ್ ವಾಶ್ ಮಾಡ್ಕೊಬೇಕು. ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಂಡು ಆಬ್ವಿಯಸ್ಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಕಂಪಲ್ಸರಿ ಹಚ್ಕೋತೀನಿ. ಸೊ ಎಸ್, ಇವಾಗ ಫೇಸ್ ವಾಶ್ ಮಾಡಿಬಿಟ್ಟು ಮತ್ತೆ ಬಂದಿದ್ದೀನಿ. ಈ ಇಯರ್ ಅಂತೂ ಸ್ಕಿನ್ ಕೇರೇ ಮಾಡಿಲ್ಲ ಪಾಪ, ಅದಕ್ಕೂ ಸ್ವಲ್ಪ ನರಿಶ್ಮೆಂಟ್ ಬೇಕಲ್ಲ. ಸೊ ದ್ಯಾಟ್ಸ್ ವೈ ಫಸ್ಟು ಐಸ್ ಕ್ಯೂಬಿಂದ ಫೇಸ್ನ ರಬ್ ಮಾಡ್ಕೊಬೇಕು. ಬಟ್ ನಾನು ಐಸ್ ಕ್ಯೂಬ್ ಇಡೋದನ್ನು ಮರೆತುಬಿಟ್ಟಿದ್ದೀನಿ. ಸೊ ಅದಕ್ಕೆ ಫೇಸ್ ವಾಶ್ ಮಾಡಿಬಿಟ್ಟು ಟೋನರ್ ಹಾಕ್ಕೊಂಡಿದ್ದೀನಿ. ಸೊ ಟೋನರ್ ಮೀನ್ಸ್ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಮತ್ತೆ ಫೇಸ್ ನೀಟಾಗಿ ಒರೆಸ್ಬಿಟ್ಟು ಯಾವುದೇ ಡರ್ಟ್ ಇಲ್ದಂಗೆ ಸ್ಕಿನ್ ಕೇರ್ನ ಮಾಡಬೇಕು. ಸೊ ಸ್ಕಿನ್ ಕೇರ್ ಈಸ್ ನಥಿಂಗ್ ಬಟ್ ಯಾವುದೇ ಹಾರ್ಶ್ ಕೆಮಿಕಲ್ ಯೂಸ್ ಮಾಡಿ ನಾನಿಲ್ಲಿ ಮಾಡ್ತಾಯಿಲ್ಲ. ನಾನು ಯೂಸ್ ಮಾಡ್ತಿರೋದು ಜಸ್ಟ್ 2 ಇಂಗ್ರೀಡಿಯೆಂಟ್ಸ್. ಅದು ಹೋಮ್ ಅಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸು. ಏನಿಲ್ಲ, ಐಶ್ವರ್ಯ ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಏನಿಲ್ಲ, ಕಾಣಿಸ್ತಿದೆಯಾ, ಕಾಫಿ ಪುಡಿ ಮತ್ತು ಟೊಮ್ಯಾಟೊ. ಸೊ ಇದಕ್ಕೆ ಒಬ್ಬೊಬ್ಬರು ಶುಗರ್ ಆ್ಯಡ್ ಮಾಡ್ಕೊತಾರೆ. ಬಟ್ ನಾನು ಶುಗರ್ ಇವತ್ತು ಆ್ಯಡ್ ಮಾಡ್ಕೊತಾ ಇಲ್ಲ. ಶುಗರ್ ಯಾಕೆ ಆ್ಯಡ್ ಮಾಡ್ಕೊತಾರೆ ಅಂದರೆ ಅದು ಎಕ್ಸ್ಫೋಲಿಯೇಟಿಂಗಾಗಿ ವರ್ಕ್ ಮಾಡುತ್ತೆ, ಆ್ಯಸ್ ಅ ಸ್ಕ್ರಬ್ಬಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಶುಗರ್ನ ಆ್ಯಡ್ ಮಾಡ್ತಾರೆ. ಬಟ್ ನನಗೆ ಬ್ರೇಕ್ಔಟ್ಸ್ ಅಂದರೆ ಪಿಂಪಲ್ಸ್ ಇರೋದ್ರಿಂದ ನಾನು ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಜಸ್ಟ್ ಕಾಫಿ ಪುಡಿ ಆ್ಯಂಡ್ ಟೊಮೆಟೊ. ಶುಗರ್ಗೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಬಿಟ್ರೆ ಕಾಫಿ ಆಗಿಬಿಡುತ್ತೆ. ನೋಡಿ, ಹೆಣ್ಮಕ್ಳ ಮನೇಲಿರೋ ಐಟಮಲ್ಲೇ ಸ್ಕಿನ್ ಕೇರ್ ಮಾಡ್ಕೊಬೇಕು. ಏನಿಲ್ಲ, ಫಸ್ಟು ಇದರಲ್ಲಿ ಸೈಡಿಗೆ ಹಿಂಗೆ ಇಟ್ಕೊಬಿಡಿ. ನಿಮ್ಮ ಹತ್ರ ವೆಟ್ ವೈಪ್ಸ್ ಅಥವಾ ಆಬ್ವಿಯಸ್ಲಿ ಎಲ್ಲರ ಹತ್ರನೂ ಇರುತ್ತೆ ವೆಟ್ ವೈಪ್ಸ್. ಸೊ ಈ ವೆಟ್ ವೈಪ್ಸ್ ಇದು ಇದರಲ್ಲಿ 25 ಪೀಸ್ ಇರುತ್ತೆ. ನಾನು ಆಲ್ರೆಡಿ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು 3 to 4 ಪೀಸ್ ಇರ್ಬೋದು. ಸೊ ಏನಿಲ್ಲ, ವೆಟ್ ವೈಪ್ಸ್ನ ಒಂದು ತಗೊಂಡು ನೀಟಾಗಿ ಒಂದೇ ಒಂದು ತಗೊಳ್ಳಿ, ತುಂಬ ತಗೊಬಿಡಿ, ಅದೇ ತುಂಬ ದೊಡ್ಡದಿರುತ್ತೆ. ಈ ಥರ ತಗೊಂಡು, ಈ ಕರ್ಟನ್ ನನಗೆ ತೊಂದರೆ ಕೊಡ್ತಾಯಿದೆ. ನಿಂತ್ಕೊಂಡು ಮಾಡೋಣ ಅಂದರೆ ನನಗೆ ನಿಂತ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಗೈಸ್. ಲ್ಯಾಬಲ್ಲೆಲ್ಲ ಯಪ್ಪ, ಬೆಳಗ್ಗೆ ನಿಂತ್ಕೊಂಡ್ರೆ ಸಂಜೆ ತನಕ, ಮಧ್ಯಾಹ್ನ ತನಕ ನಾವು ನಿಂತ್ಕೊಂಡು ಕಾಲೆಲ್ಲ ನೊಂದೋಗ್ಬಿಟ್ಟಿದೆ ಪಾಪ. ಅದಕ್ಕೂ ರೆಸ್ಟ್ ಕೊಡಬೇಕಲ್ಲ. ಸೊ ಅದಕ್ಕೆ ಈ ಥರ ಇರುತ್ತೆ. ಏನಿಲ್ಲ, ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಫೇಸ್ ವೆರಿ ಕ್ಲಿಯರ್ಲಿ, ಇವನ್ ನೆಕ್ ಆಲ್ಸೋ. ನೀಟಾಗಿ ಈ ಥರ ಒರೆಸ್ಕೋಬೇಕು. ಲೈಕ್ ಏನು ಒಂಚೂರು ನಿಮಗೆ ಯು ಫೀಲ್ ಯು ಆರ್ ಫ್ರೆಶ್. ಓಕೆ, ನನಗೆ ಇವಾಗ ಆ್ಯಕ್ಚುಲಿ ಪಿಂಪಲ್ಸ್ ತುಂಬ ಕಮ್ಮಿ ಆಗಿದೆ. ಲಿಟ್ರಲಿ 18 ಇಯರ್ಸ್ 19 ಇಯರ್ಸ್ ಇರುವಾಗ ಫುಲ್ ಇಲ್ಲಿಂದ ಅಲ್ಲಿ ತನಕ ಇರ್ತಿತ್ತು. ನಾನು ಅವಾಗ ಎಷ್ಟು ಮಾಡ್ತಿದ್ದೆ, ಯಾವುದ್ಯಾವುದೋ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದೆ, ಯಾರು ಇನ್ಫ್ಲುಯೆನ್ಸರ್ ಹೇಳ್ತಾರೆ ಅದೆಲ್ಲ ಯೂಸ್ ಮಾಡ್ತಿದ್ದೆ. ಏನಾಗಿಬಿಟ್ಟಿತ್ತು, ಫುಲ್ ಹಾಳಾಗಿ ಹೋಗ್ಬಿಟ್ಟಿತ್ತು ನನ್ನ ಸ್ಕಿನ್ನು ಬಿಕಾಸ್ ಆಫ್ ಟ್ಯಾನಿಕ್. ಬಿಸಿಲಲ್ಲಿ ಓಡಾಡ್ತಿದ್ದೆ, ಪ್ರೊಟೆಕ್ಷನ್ ಯೂಸ್ ಮಾಡ್ತಿರಲಿಲ್ಲ, ದಟ್ ಮೀನ್ಸ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರಲಿಲ್ಲ. ಈ ಥರ ಕುತ್ತಿಗೆಗೆಲ್ಲ ನೀಟಾಗಿ ಒರೆಸ್ಕೋಬೇಕು. ಓಕೆ, ಬ್ಯಾಕ್ ನೆಕ್ ಆಲ್ಸೋ ನೀಟಾಗಿ ಒರೆಸ್ಕೋಬೇಕು. ನೀವು ಅಂದ್ಕೊತೀರ ಮುಖ ತೊಳೆದ್ಮೇಲೆ ನಾನು ಫುಲ್ ಹಳ್ಳಿ ಭಾಷೆ ಮಾತಾಡ್ತಾಯಿದ್ದೆ. ಮುಖ ತೊಳೆದ್ಮೇಲೆ ಏನೂ ಎಂಥ ಕೊಳೆ ಇರಲ್ಲ, ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡ್ರೆ ಸಾಕು ಅಂತ. ಮೇ ಬಿ ಇದರಲ್ಲಿ ಕಾಣುತ್ತೋ ಇಲ್ವೋ, ಐ ಡೋಂಟ್ ನೋ, ಬಟ್ ಐ ಶೋ ಯು. ನೀಟಾಗಿ ಮುಖ ತೊಳೆದು ಮುಖ ಒರೆಸ್ಕೊಂಬಿಟ್ಟು ಆಮೇಲೆ ಈ ಥರ ಒರೆಸ್ಕೋಬೇಕು. ಓಕೆ, ಈ ಥರ ನೀಟಾಗಿ ಒರೆಸ್ಕೋಬೇಕು. ಈ ಥರ ಕಾಣಿಸುತ್ತಾ?
ಕೆನ್ ಯು ಸಿ ದಿಸ್? ಇದು ಕಾಣಿಸಲ್ಲ. ಹಾಂ, ಕಾಣಿಸ್ತೈತಾ ಇಲ್ಲಿ? ಹಾಂ, ಇವಾಗ ಕಾಣಿಸುತ್ತೆ ನೋಡಿ. ಚೀ ಗಲೀಜ್. ಎಷ್ಟು ಹೈಜೀನಲ್ಲಿದ್ದರೂ ಕೂಡ ಡಸ್ಟ್ ಪಾರ್ಟಿಕಲ್ಸ್ ನಿಮ್ಮ ಮುಖದ ಮೇಲೆ ಕೂರುತ್ತೆ. ನನಗೂ ಅದು ಇವಾಗ ರಿಯಲೈಸ್ ಆಗ್ತಾ ಇರೋದು. ಮುಂಚೆ ಮೈ ಕೈಯೆಲ್ಲ ಚೆನ್ನಾಗೇ ಇರುತ್ತೆ, ವಾಟ್ ಅಬೌಟ್ ಫೇಸ್ ಅಂತ, ಬಿಕಾಸ್ ಫೇಸ್ ಸ್ಕಿನ್ ಈಸ್ ವೆರಿ ಡೆಲಿಕೇಟ್. ಸೊ ವಿ ಹ್ಯಾವ್ ಟು ಕೇರ್. ಪಿಂಪಲ್ಸ್ ಎಷ್ಟು ಬ್ರೇಕ್ಔಟ್ಸ್ ಇತ್ತು ಅಂದರೆ ಬೇರೆಯವ್ರು ಯಾರಾದರೂ ಆಗಿದ್ದರೆ ಡಿಪ್ರೆಷನಿಗೆ ಹೋಗ್ಬಿಡೋರು. ಬಟ್ ನಾನು ಸಪ್ರೆಷನ್ ಮಾಡಿಕೊಂಡು ಅದನ್ನ ಆರಾಮಾಗಿದ್ದೇನೆ. ಬಟ್ ಇವಾಗ ಏನೂ ಇಲ್ಲ, ಸ್ವಲ್ಪ ಇದೆ. ನನಗೆ ಪಿಂಪಲ್ಸೇ ಒಂಥರ ಶೋಭೆ ಥರ, ಅದಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಪಿಂಕ್ 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 ಥರ, ಹಿಂಗೆ ರೆಡ್ ಆಗೋಲ್ಲ, ಪಿಂಕ್ ಆಗುತ್ತೆ. ಓಕೆ, ನೀಟಾಗಿ ಒರೆಸ್ಕೋಬೇಕು. ಹಂಗೆ ಸ್ಕಿನ್ ಪೋರ್ಸ್ ಎಲ್ಲ ಲೂಸ್ ಆಗಿಬಿಡ್ಬೇಕು, ಅಷ್ಟು ನೀಟ್ ಇರಬೇಕು ನಿಮ್ಮ ಸ್ಕಿನ್ನು. ಈಗ ಇದನ್ನೇನು ಮಾಡಬೇಕು, ಬಿಸಾಕಬಾರ್ದು, ಸೈಡಿಗೆ ಇಡಬೇಕು, ಡಸ್ಟ್ಬಿನ್ನಿಗೆ ಹೋಗಿ ಬಿಸಾಕಬೇಕು. ಈಗ ನೋಡಿ, ಇದಕ್ಕೆ ಯಾವುದೇ ರೀತಿ ವಾಟರ್ನ ನಾವು ಯೂಸ್ ಮಾಡಬಾರ್ದು. ಬಿಕಾಸ್ ಟೊಮೆಟೊದಲ್ಲೇ ನಮಗೆ ಈ ಥರ ಸ್ಲೈಸ್ ಇರುತ್ತಲ್ಲ, ಈ ಥರ ಹಿಂದೆ ಮುಂದೆ 2 ಸೈಡ್ಸ್ ಸೆಂಟರ್ ಪಾರ್ಟ್ನ ಕಟ್ ಮಾಡಿರ್ತೀವಲ್ಲ, ಸೊ ಬೋತ್ ಈ ಥರ ಇರುತ್ತೆ. ಜಸ್ಟ್ ಇಷ್ಟು ನಮ್ಮ ಫೇಸಿಗೆ ಎಷ್ಟು ಬೇಕಷ್ಟು. ಒಬ್ಬೊಬ್ಬರು ತುಂಬ ಹಚ್ಕೊತಾರೆ, ಇಟ್ಸ್ ನಾಟ್ ಗುಡ್. ಸೊ ಈ ಥರ ತಗೊಂಡು ನೀಟಾಗಿ ಲೈಕ್ ಆರಾಮಾಗಿ ಹಚ್ಕೊಳ್ಳಿ ಈ ಥರ. ಅಯ್ಯೋ ರಕ್ತ. ಸೊ ಸ್ಟಾರ್ಟಿಂಗು ಮುಖದಲ್ಲಿ ಕೂರಲ್ಲ ಅನಿಸುತ್ತೆ, ಬಟ್ ಕೂರುತ್ತೆ ಚೆನ್ನಾಗಿ. ಓಕೆ, ಫಸ್ಟ್ ಹಚ್ಕೊಳ್ಳಿ ಮುಖ ತುಂಬ, ಆಮೇಲೆ ಹೇಳ್ತೀನಿ ನಾನು ಹೆಂಗೆ ಮಾಡಬೇಕಂತ. ಒಬ್ಬೊಬ್ಬರು ಮೊಸರಲ್ಲಿ ಹಚ್ಕೊತಾರೆ, ಬಟ್ ನನಗೆ ಮೊಸರು ಆಗಲ್ಲ. ಮತ್ತೇನು, ಒಬ್ಬೊಬ್ಬರು ಅರಿಶಿನ ಮತ್ತು ಹನಿ ಹಚ್ಕೊತಾರೆ, ಅದು ನನಗೆ ಎಲ್ಲ ನೀವು ಅದನ್ನು ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಹೆಂಗಿದೆ ನೋಡ್ರಿ ನಾನು, ಯಪ್ಪ. ಓಕೆ, ನಿಮಗೆ ನೀಟಾಗಿ ಆಯಿತು ಅಂತ ಅಂದ್ಕೊಳ್ಳ, ನಂದು ಸುಮ್ಮನೆ ಚೆಲ್ಲುತ್ತೆ. ಈ ಕರ್ಟನ್ ಒಂದು ಸೊ ನೀಟಾಗಿ ಕ್ಲಾಕ್ ವೈಸಲ್ಲಿ ರಬ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟೊತ್ತು ಅನಿಸುತ್ತೋ ಅಷ್ಟೊತ್ತು, ನಾಟ್ ಲೈಕ್ ಅಂತ ರಬ್ ಮಾಡಿಬಿಡಿ, ಜೆಂಟ್ಲಿ. ಸೊ ಈ ಥರ ನಾನು ಮುಂಚೆ ಈ ಥರ ಎಲ್ಲ ಏನು ಮಾಡ್ಕೊಂತಾನೇ ಇರಲಿಲ್ಲ, ಸುಮ್ಮನೆ ಕೆಮಿಕಲ್ ಯೂಸ್ ಮಾಡ್ತಿದ್ದೆ. ಈಗೇನು ಮಾಡಿ ಉಲ್ಟಾ ದಬ್ಬಾಕೊಳ್ಳಿ ಇದನ್ನ. ಆಮೇಲೆ ಇವಾಗ ಹೋಮ್ ಮೇಡ್ನ ತುಂಬ ಯೂಸ್ ಮಾಡ್ತಿದ್ದೀನಿ. ಇಟ್ಸ್ ರಿಯಲಿ ವರ್ಕ್ ಫಾರ್ ಮೀ. ಒಬ್ಬೊಬ್ರಿಗೆ ವರ್ಕ್ ಆಗುತ್ತೆ, ಒಬ್ಬೊಬ್ರಿಗೆ ವರ್ಕ್ ಆಗೋಲ್ಲ. ಒಬ್ಬೊಬ್ರು ಕೆಮಿಕಲ್ಸ್ ತುಂಬ ಯೂಸ್ ಮಾಡ್ತಾರೆ, ಅವ್ರಿಗೆ ಅದೇ ವರ್ಕ್ ಆಗುತ್ತೆ. ನನಗೆ 2 ವರ್ಕ್ ಆಗುತ್ತೆ, ನಾನು 2 ಮಾಡ್ತೀನಿ ಅಷ್ಟೇ. ಸೊ ಫಾನೆ ಈ ಥರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ನಿಮಗೆ ಎಷ್ಟೊತ್ತು ಕಂಫರ್ಟ್ ಅನಿಸುತ್ತೋ ಅಷ್ಟೊತ್ತು ನೀಟಾಗಿ ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಸ್ಕ್ರಬ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಎಸ್, ಇವಾಗ ಅದೆಲ್ಲ ಆದಮೇಲೆ ಮುಖ ತೊಳ್ಕೊಂಡು ನೀಟಾಗಿ ಬರಬೇಕು. ನೀಟಾಗಿ ಈ ಥರ ಡ್ಯಾಬ್ ಮಾಡ್ಕೊಳ್ಳಿ, ಹಿಂಗೆ ಉಜ್ಜಬೇಡಿ. ಓಕೆ, ನೀಟಾಗಿ ಈ ಥರ ಒರೆಸ್ಕೋಬೇಕು. ಒರೆಸ್ಕೊಂಡಾದಮೇಲೆ ಬಟ್ ಒಂದು ಡಿಸ್ಕ್ಲೈಮರ್ ಏನಪ್ಪ ಅಂದರೆ, ಹಾರ್ಶ್ ಸೋಪ್ ಆಗಲಿ ಅಥವಾ ಸೋಪ್ ಆಗಲಿ ದಯವಿಟ್ಟು ಯೂಸ್ ಮಾಡಬೇಡಿ. ಜಸ್ಟ್ ಲೂಕ್ ವಾಟರ್. ಈ ಕಡೆ ವಾರ್ಮು ಅಲ್ಲ, ಈ ಕಡೆ ತುಂಬ ಕೋಲ್ಡು ಅಲ್ಲ, ಉಗುರು ಬೆಚ್ಚ ನೀರಲ್ಲಿ ಜಸ್ಟ್ ಹಿಂಗೆ ಚಕ ಅಂತ ತೊಗೊಂಡು ಬರಬೇಕಷ್ಟೆ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ, ನಂದು ಬಂದು ಆ್ಯಕ್ನೆ ಪ್ರೋನ್ ಸ್ಕಿನ್ ವಿತ್ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ
ನಂದು ಆಯಿಲ್ ಆಗ್ತಾನೆ ಇರುತ್ತೆ ಫೇಸು. ಸೊ ದಟ್ಸ್ ವೈ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಬಟ್ ಎಲ್ಲರೂ ಇದನ್ನ ಮಾಡಬೇಡಿ. ಇಲ್ಲೇ ಒಂದು ಸ್ವಲ್ಪ ನಾನು ಮುಲ್ತಾನ್ ಮಿಟ್ಟಿ, ಇದು ನಿಮಗೆ ಕಾಣಿಸಲ್ಲ, ಮುಲ್ತಾನ್ ಮಿಟ್ಟಿ ಅಂತ ಬರುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ, ಅದಕ್ಕೆ ರೋಸ್ ವಾಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್, ಭಾಳ ಬೆಳ್ಳಗಾಗ್ತೀನಿ, ಭಾಳ ಕರ್ರಗಾದೆ. ವಿಟಮಿನ್ ಇ ಟ್ಯಾಬ್ಲೆಟ್ ಯೂಸ್ ಮಾಡ್ಬೋದು, ಬಟ್ ನನ್ನ ಹತ್ರ ವಿಟಮಿನ್ ಇ ಟ್ಯಾಬ್ಲೆಟ್ ಇಲ್ಲ. ಸೊ ದಟ್ಸ್ ವೈ ನಾನು ಜಸ್ಟ್ ರೋಸ್ ವಾಟರು ಮುಲ್ತಾನಿ ಮಿಟ್ಟಿ ಕ್ರೀಮ್ ತೊಗೊಂಡಿದ್ದೀನಿ. ಮುಲ್ತಾನಿ ಮಿಟ್ಟಿ ಕ್ರೀಮ್ ಅಲ್ಲ ಇದು, ಆ್ಯಕ್ಚುಲಿ ಮುಲ್ತಾನಿ ಮಿಟ್ಟಿ ಸ್ಟೋನ್, ಕಲ್ಲು. ಅಂಗಡೀಲಿ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ಒಂದು 50 ರುಪೀಸ್ ಆರ್ 30 ರುಪೀಸ್ ಅನಿಸುತ್ತೆ, ಗೊತ್ತಿಲ್ಲ. ಇಟ್ಸ್ ಡಿಪೆಂಡ್ಸ್ ಔಟ್ ಆಫ್ ದ ಕ್ವಾಂಟಿಟಿ. ಓಕೆ, ಅದನ್ನು ತೊಗೊಂಡು ಈ ಥರ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ನೀಟಾಗಿ ಪೇಸ್ಟ್ ಮಾಡಬೇಕು. ಓಕೆ, ಈ ಥರ ಪೇಸ್ಟ್ ಮಾಡಬೇಕು. ನನಗೆ ಇವಾಗ ರೋಸ್ ವಾಟರ್ ಬೇಕಾದ್ರೆ ತುಂಬ ಬೇಗ ಖಾಲಿ ಮಾಡ್ತೀನಿ, ಬಿಕಾಸ್ ಜಾಸ್ತಿ ಇದ್ದರೆ ನನಗೆ ಖಾಲಿ ಮಾಡೋಕ್ಕೆ ಮನಸ್ಸು ಬರೋಲ್ಲ, ಕಮ್ಮಿ ಇದ್ದರೆ ಬೇಗ ಖಾಲಿ ಮಾಡಿಬಿಟ್ಟು ಬೇಗ ತರಿಸ್ಬಿಡ್ತೀನಿ. ಸೊ ಈ ಥರ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕ್ರೀಮಿ ಸ್ಟ್ರಕ್ಚರ್ ಬೇಕಂದರೆ ಕ್ರೀಮಿ, ಲಿಕ್ವಿಡ್ ಬೇಕಂದರೆ ಲಿಕ್ವಿಡು, ಆ ಥರ ಎಲ್ಲ ಹಚ್ಕೊಂಡು ಆ ಥರ ಎಲ್ಲ ಮಾಡ್ಕೊಂಡು ನೀಟಾಗಿ ಈ ಥರ ಪೇಸ್ಟ್ ಮಾಡಬೇಕು. ಇದು ಆ್ಯಕ್ಚುಲಿ ನಾನು ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮುಖ ಆಲ್ಮೋಸ್ಟ್ ನನ್ನ ಫೇಸು ನನ್ನ ಮಾತು ಕೇಳ್ತಾಯಿದೆ. ಸೊ ಈ ಥರ ಎಲ್ಲಾದರೂ ಹೋಗಿ ತುಂಬಾ ಟ್ಯಾನ್ ಆಗಿರ್ತೀರ ಅಂದ್ಕೂಡಲೇ ಈ ಥರ ಮುಲ್ತಾನಿ ಮಿಟ್ಟಿಗೆ ಇನ್ಸ್ಟೆಂಟಾಗಿ ರೋಸ್ ವಾಟರ್ ಹಾಕ್ಕೊಳ್ಳಿ. ದಿಸ್ ವಿಲ್ ಗಿವ್ ಅ ಬ್ಯೂಟಿಫುಲ್ ಬ್ಯಾಕ್ ಸ್ಕಿನ್ ಟು ಯುವರ್ ಫೇಸ್. ಓಕೆ, ನೀಟಾಗಿ ನಿಧಾನಕ್ಕೆ ಹಚ್ಚಬೇಕು. ಆರ್ಶ್ ಹಾಕಿದ್ದನ್ನು ರೌಂಡಿ ನಿಮ್ಮ ಐದು ಎಫೆಕ್ಟ್ ಇಲ್ಲ ಮಾತ್ರ ಹಾಕಿ ಅದನ್ನು ಸಿಗುತ್ತೆ ಸಿಗುತ್ತೆ. ಫುಲ್ ಮತ್ತೆ ರೋಸ್ ವಾಟರ್ ರೋಸ್ ವಾಟರ್ ಹಾಕಿ. ರೋಸ್ ವಾಟರ್ ಇಸ್ ನಾಟ್ ಎಫೆಕ್ಟಿವ್ ನೆಗೆಟಿವ್ ತುಂಬ ಇಂಪಾರ್ಟೆನ್ಸ್ ಇಲ್ಲ, ಸ್ಮೂತ್ ಮಾಡುತ್ತೆ, ಶೈನ್ ಮಾಡುತ್ತೆ, ಮತ್ತೆ ಹಾಗೆ ಯೂಸ್ ಮಾಡಬೇಕು. ಸುಮ್ಮನೆ ಒಂದು ಹೇಳೋದು ಅಲ್ಲ, ವರ್ಷ ಯೂಸ್ ಮಾಡಬೇಕು. ಯಾವುದು ಬರುತ್ತೆ ಒಂದು ಕೊಡಲ್ಲ. ನೀವು ಚೆನ್ನಾಗಿ ಯೂಸ್ ಮಾಡ್ತಿರೋ, ಎಷ್ಟು ಯೂಟಿಲೈಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಕೊಡ್ತಾ ಹೋಗುತ್ತೆ. ಒಂದು ತಿಂಗಳು ಹಚ್ಬಿಟ್ಟು ಇದೇನೋ ವರ್ಕೇ ಆಗೋಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡೋದಲ್ಲ. ಅದು 10,000 ಆಗಿರಲಿ, 100 ರೂಪಾಯಿ ಆಗಲ್ಲ. ಮಿನಿಮಮ್ 3 ಮಂತ್ ಇಸ್ ಕಂಪಲ್ಸರಿ, ಮ್ಯಾಕ್ಸಿಮಮ್ 6 ಮಂತ್. ಒಬ್ಬೊಬ್ಬರಿಗೆ ಇದರಿಂದ ಲಿಟ್ಲ್ ಬಾಂಬ್ಸ್ ಬರುತ್ತೆ. ಓಕೆ, ಸ್ಕಿನ್ನಲ್ಲಿ ಹೆದರ್ಕೋಬೇಡಿ, ಅದು ನಿಮ್ಮ ಸ್ಕಿನ್ನ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಓಕೆ, ಬಟ್ ಒಬ್ಬೊಬ್ಬರಿಗೆ ಸ್ಕಿನ್ ಇರಿಟೇಷನ್ ಬಂದುಬಿಡುತ್ತೆ. ದಯವಿಟ್ಟು ಅಂಥವ್ರು ಸ್ಕಿಪ್ ಮಾಡಿಬಿಡ್ರಪ್ಪ, ಅದರಿಂದ ನನಗೆ ಬ್ಲೇಮ್ ಮಾಡಬೇಡಿ. ಅಯ್ಯೋ ಈ ಬಾಲಕಿ ಹೇಳ್ಕೊಟ್ಲು ಅಂತ ಅನಿಸುತ್ತೆ ಅಂತ. ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್. ನಂದು ಬಂದುಬಿಟ್ಟು ಕಾಂಬಿನೇಷನ್ ವಿತ್ ಆ್ಯಕ್ನೆ ಪ್ರೋನ್ ಸ್ಕಿನ್. ನನ್ನ ಸ್ಕಿನ್ ಸೂಟ್ ನನ್ನ ಥರ ಸ್ಕಿನ್ ಇರೋರೆಲ್ಲರೂ ನಾನು ಏನೇನು ಯೂಸ್ ಮಾಡ್ತೀನಿ ಅದನ್ನು ಯೂಸ್ ಮಾಡಿ. ಓಕೆ ನೋಡಿ, ಅಷ್ಟರಲ್ಲಿ ಇಡೀ ಫೇಸ್ನ ಕವರ್ ಮಾಡಿಕೊಂಡೆ. ಸೊ ನಾನು ನೆಕ್ಕಿಗೆ ಕವರ್ ಮಾಡ್ಕೋಬೇಕಿತ್ತು, ಬಟ್ ಖಾಲಿ ಆಯಿತು, ಏನು ಮಾಡೋಣ, ಇಟ್ಸ್ ಓಕೆ. ಸೊ ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಫೇಸ್ನ ವಾಶ್ ಮಾಡ್ತೀನಿ. ಅದಾದಮೇಲೆ ಫಸ್ಟು ಇವಾಗ ತಲೆಗೆ ಎಣ್ಣೆ ಹಚ್ಕೋಬೇಕು, ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಬಾತ್ ಮಾಡಿಬಿಟ್ಟು, ಅಂದರೆ ಸ್ನಾನ ಮಾಡಿಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟೇ ಗೈಸ್, ಮತ್ತೇನಿಲ್ಲ. ಆಮೇಲೆ ಸಿಗ್ತೀನಿ ನನ್ನ ಮುಖ, ನೀವು ಎಲ್ಲ ನೋಡಿಬಿಡಿ, ನಂಗೆ ನಗು ಬರುತ್ತೆ. ಆ್ಯಂಡ್ ಈ ಫೇಸ್ ಪ್ಯಾಕ್ ಹಾಕ್ದಾಗ ನಾವು ಮಾತಾಡಬಾರ್ದು, ಬಿಕಾಸ್ ಸ್ಕಿನ್ನು ಟೈಟನ್ ಆಗಿ ಇರೋಕ್ಕೆ ಇದನ್ನು ಯೂಸ್ ಮಾಡೋದು. ಅಂತ ತೆಗೆದ್ರೆ ಇಟ್ಸ್ ನಾಟ್ ಯೂಸ್. ಸೊ ಐ ವಿಲ್ ಕಮ್ ಆಫ್ಟರ್. ಎಸ್ ಗೈಸ್, ನಂದು ಫೇಸ್ ಕೇರ್ ಎಲ್ಲ ಆಯಿತು. ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದೀನಿ. ಪಾರ್ಟ್ 2 ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದನ್ ಬಾಯ್, ಲಾಟ್ಸ್ ಆಫ್ ಲವ್.